ಹೆಚ್ಡಿಕೋಟೆ ಸರಗೂರು ತಾಲೂಕು ಕೊತ್ತೆಗಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಲಕ್ಕೂರು ಗ್ರಾಮದ ಹಾಲುಗಡ ಹತ್ತಿರ ಬಾರ್ ತೆರೆಯಲು ಅನುಮತಿ ನೀಡಬಾರದು ಮತ್ತು ಬೇರೆ ಕಡೆಯಿಂದ ಇಲ್ಲಿಗೆ ಸ್ಥಳಾಂತರ ಮಾಡಬಾರದೆಂದು ಒತ್ತಾಯಿಸಿ ಹೆಚ್ಡಿಕೋಟೆ ಅಬಕಾರಿ ಇಲಾಖೆಗೆ ಪ್ರತ್ಯೇಕ ಮನವಿ ಪತ್ರವನ್ನ ಇಟ್ನಾ, ಕುಂಟಪಟ್ಟಣ, ಚಾಮೇಗೌಡನಹುಂಡಿ, ಶಾಂತಿಪುರ, ಪುರದಕಟ್ಟೆ, ಕೊತ್ತೆಗಾಲ ಗ್ರಾಮಸ್ಥರು ಹಾಗೂ ದಲಿತ ಸಂಘರ್ಷ ಸಮಿತಿ ಮತ್ತು ಕರವೇ ಪ್ರವೀಣ್ ಶೆಟ್ಟಿ ಬಣ ಅಬಕಾರಿ ಇನ್ಸ್ಪೆಕ್ಟರ್ ಶಿವರಾಜ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈಗಾಗಲೇ ನಾನು ಅಬಕಾರಿ ಇಲಾಖೆಗೆ ಗಣೇಶನಗುಡಿ ಸರ್ಕಲ್ ಹತ್ರ ಬಾರ್ಗೆ ಅನುಮತಿ ಕೊಡಬೇಡಿ ಮತ್ತು ಬೇರೆ ಕಡೆ ಇರೋ ಬಾರ್ನಾಲ್ಗೆ ತಂದು ಸ್ಥಳಾಂತರ ಮಾಡಬೇಡಿ ಅಂತೇಳಿ ಈಗಾಗಲೇ ನಾನು ಮನವಿಯನ್ನು ಮಾಡಿದ್ದೀನಿ. ಜಾನುವಾರುಗಳಿಗೆ ಅಲ್ಲಿ ತುಂಬ ಅನಾನುಕೂಲ ಆಗುತ್ತೆ ಬಾರಾದ್ರೆ ಅಂತೇಳಿ ಗಮನಿಸಿ ಪ್ರತಿ ಯುಗಾದಿ ಹಬ್ಬ ಮತ್ತು ದೀಪಾವಳಿ ಮತ್ತು ಗೌರಿ ಗಣೇಶನ ಹಬ್ಬದ ದಿನ ಭಾಳ ವಿಶೇಷವಾಗಿ ಹೊರ ರಾಜ್ಯಗಳಿಂದ ಬಂದು ಅಲ್ಲಿ ಯಾತ್ರಾ ಸ್ಥಳ ಆಗಿದೆ. ಮೈಸೂರು ತಾಲೂಕಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ಯಾವ ರೀತಿಯೋ ಅದೇ ರೀತಿ ಆಲ್ಗಡ ಶ್ರೀ ಚಿಕ್ಕದೇವಮ್ಮನವ್ರ ಕ್ಷೇತ್ರ ಅದೇ ರೀತಿ ಇರೋದ್ರಿಂದ ಪ್ರತಿನಿತ್ಯ ಬರೋ ಭಕ್ತಾದಿಗಳು ಭಕ್ತಿ ಭಯ ಮಡಿಯಿಂದ ಬಂದು ದೇವಸ್ಥಾನ ಮಾಡೋ ಸ್ಥಳದಲ್ಲಿ ನೀವು ಬಾರ್ನ ಓಪನ್ ಮಾಡೋದಾದರೆ ನಾವು ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರುಗಳೆಲ್ಲ ಸೇರಿ ಉಗ್ರವಾದ ಒಂದು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತೇಳಿ ನಾನು ಈ ಮನವಿ ಮೂಲಕ ಮಾಧ್ಯಮಗಳ ಮೂಲಕ ಎಚ್ಚರಿಕೆ ನೀಡ್ತಾ ಇದೊಂದು ಬೆಟ್ಟಕ್ಕೆ ಹೋಗೋ ಗಣೇಶನಗುಡಿ ಸರ್ಕಲ್ನಲ್ಲಿ ಒಂದು ಬಾರು ಓಪನ್ ಆಯ್ತಾ ಇದೆ. ಆ ಬಾರು ಅಲ್ಲಿ ದಯವಿಟ್ಟು ಬಾರ್ಗೆ ಅವಕಾಶ ಕೊಡಬಾರ್ದು. ಏಕೆಂದ್ರೆ ಈ ಬಂಡೀಪುರ ಎಕೋ ಸೆನ್ಸಿಟಿವ್ ಝೂನಲ್ಲಿ ಫಾರೆಸ್ಟ್ ಏರಿಯಾಗೆ ಸೇರೈತೆ 123 ಹಳ್ಳಿ. ಅದರಲ್ಲಿ ಆ ಪ್ಲೇಸು ಒಂದು. ಅದರಿಂದ ಎಕೋ ಸೆನ್ಸಿಟಿವ್ ಪ್ಲೇಸ್ ಏನಿರುತ್ತೆ ಅದರಲ್ಲಿ ಬಾರ್ನ ಮಾಡಬಾರ್ದು. ಈಗಿರೋ ಮನ್ನಳ್ಳಿ ಬಾರ ಸಾಕು. ಸರ್ಗೂರಲ್ಲಿ ಬಂದು ಮನ್ನಳ್ಳಿಲಿ ಬಂದು ಕುಡೀಲಿ ಜನ. ಅಲ್ಲಿ ಹುಲಿ ಅವಳಿ ಜಾಸ್ತಿ ಆಗಿರೋದ್ರಿಂದ ಜನ ಅಲ್ಲಿ ನೈಟು ಕುಡಿಯೋಕ್ಕೆ ಹೋಗಿ ಅಲ್ಲಿ ಹುಲಿ ಇದಕ್ಕೆ ಬಲಿಯಾಗೋದು ಬೇಡ. ದಯವಿಟ್ಟು ಅಲ್ಲಿ ಮಹಿಳೆಯರೆಲ್ಲ ಪೂಜಾ ಪುರಸ್ಕಾರಕ್ಕೆ ಎಲ್ಲ ಬರ್ತಾಯಿದ್ದಾರೆ. ಅದರಿಂದ ಆ ರೋಡಲ್ಲಿ ಮಾತ್ರ ಬಾರು ದಯವಿಟ್ಟು ಬೇಡ. ಅಕಸ್ಮಾತ್ ಏನಾರು ಆದರೆ ನಾವು ಸಂಘಟನೆಯಿಂದ ಉಗ್ರ ಹೋರಾಟ ಮಾಡ್ತೀವಿ. ಸರಗೂರು ತಾಲೂಕು ಕೊತ್ತೆಗಾಲ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸೇರಿದ ಲಕ್ಕೂರು ಗ್ರಾಮದ ಆಲ್ಗಡ ನದಿ ಹತ್ತಿರ CL ಲೈನ್ ಅಂತೇಳಿ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ತೆರೆಯೋದಕ್ಕೆ ಅನುಮತಿಗೆ ಒಂದು ರಿಕ್ವೆಷನ್ ಕೊಟ್ಟಿದ್ದಾರೆ. ಅಲ್ಲಿಗೆ ಅನುಮತಿ ಕೊಡಬಾರ್ದು ಮತ್ತು ಅಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ತೆರಿಬಾರ್ದು ಅಂತ ನಾವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಈಗ ಅಬಕಾರಿ ಸಬ್ ಇನ್ಸ್ಪೆಕ್ಟರ್ಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಯಾಕಂತ ಹೇಳಿದ್ರೆ ಅಲ್ಲಿ ದೇವಸ್ಥಾನ ಇದೆ, ಅಕ್ಕಪಕ್ಕದ SC/ST ಕಾಲೋನಿಗಳಿದೆ ಮತ್ತು ನದಿ ಇದೆ. ಅಲ್ಲೇನಾದರೂ ಅಲ್ಲಿ ಪರ್ಮಿಷನ್ ಕೊಟ್ಟಂಥ ಸಂದರ್ಭ ಬಂದರೆ ಅಕ್ಕಪಕ್ಕದ ಜನರು ಈಗಾಗಲೇ ಕುಡಿದು ಚಟಕ್ಕೆ ಬಲಿಯಾಗಿ ದಾಸರಾಗಿದ್ದಾರೆ. ಮತ್ತು ಅಲ್ಲಿ ಏನಾದರೂ ಬೆಟ್ಟಕ್ಕೆ ಕುಡಿದು ಹೋಗಿ ಏನಾದರೂ ಅನಾಹುತ ಆಗಿ ಅಪಘಾತ ಆಗಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಯಾರು ಹೊಣೆ? ದೇವಸ್ಥಾನದಿಂದ ಇರೋದರಿಂದ ಕೊಡಬಾರ್ದು ಅಂತ ಕಾನೂನಲ್ಲಿದೆ. ಆದರೂ ಕೂಡ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಏನಾದರೂ ಅಧಿಕಾರಿಗಳು ಪರ್ಮಿಷನ್ ಕೊಡೋದೇ ಆದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅಬಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ. ಲಕ್ಕೂರು ಗ್ರಾಮದ ಪಕ್ಕ ಗಣೇಶನ ದೇವಸ್ಥಾನದಲ್ಲಿ ಬಾರ್ ತೆರೀತಾ ಇದ್ದು ಅಕ್ಕಪಕ್ಕದಾಗ ವಾಸ ಮಾಡ್ತಕ್ಕಂಥ ಜನ ಎಲ್ಲ ಹಿಂದುಳಿದ ಜಾತಿಯವರು SC ಮತ್ತು ST ಜನಾಂಗದವರೇ ವಾಸ ಮಾಡ್ತಾಯಿದ್ದು. ದಯಮಾಡಿ ಅಲ್ಲಿ ಅವರು ಎಲ್ಲ ಕೂಲಿ ಮಾಡಿ ಬದುಕ್ತಾ ಇರ್ತಕ್ಕಂಥ ಜನ. ಸರ್ಕಾರ ಒಂದು ಮುಖ್ಯವಾಹಿನಿಗೆ ತರಬೇಕು ಅಂತೇಳಿ ಹಿಂದೂ 2 ಜಾತಿಯನ್ನು ಸರ್ಕಾರ ಮುಖ್ಯವಾಹಿನಿಗೆ ತರಬೇಕು ಅಂತ ಪ್ರಯತ್ನ ಪಡ್ತದೆ. ಆ ಕಡೆ ಪ್ರಯತ್ನ ಪಡೋದು ಒಂದು ಕಡೆ, ಈ ಕಡೆ ಮತ್ತೆ ಕಸ್ಕೊತದ ನಮ್ಮ ಕಡೆಯಿಂದ ಈ ಥರ ಪಬ್ಬು ಬಾರು ಈ ಥರ ಮಾಡಿ ನಮ್ಮ ಕಡೆಯಿಂದ ಮತ್ತೆ ಕಸ್ಕೊತದ. ಹಾಗಾಗಿ ದಯಮಾಡಿ ಇಲ್ಲಿ ಬಾರ್ ಆಗದಂತ ತಡೆಗಟ್ಟಬೇಕು ಅಂತ ತಮ್ಮ ಮೂಲಕ ನಾನು ಕೈ ಮುಗಿದು ಮನವಿ ಮಾಡ್ತೀನಿ.